ಇಲ್ಲಿ ತಾನೇ ಇಲ್ಲಿ ದಾರಿಯಾಗಿಲ್ಲ, ಅದು ಅನುಕೂಲ ನೋಡಿ ನಾವು ಇಲ್ಲಿಗೆ ಬಂದಿಟ್ವಿ. ನಿಮ್ಗೆ ಹೆಂಗೆ ಅನಿಸೋದು ಇಲ್ಲಿ ಅನಿಸ್ಪರ್ಸಲೇ ಅಲ್ಲ ಮತ್ತೆ ಅಲ್ಲ ಮಧ್ಯದಲ್ಲಿ ಯಾಕಂದ್ರೆ ಎಲ್ಲ ಅಡವಿ ಐತಲ್ಲ, ಅದಕ್ಕೋಸ್ಕರನೇ ನಾವು 2 ವರ್ಷ ಆಯ್ತು ನೋಡಕತ್ತಿದ್ವಿ. ಇಲ್ಲಿ ಜನ ಕರೆಯೋದಿಲ್ಲೇ, ಅದಕ್ಕೋಸ್ಕರನೇ ಪಾಪ ಬಂದು ಭಕ್ತಾದಿಗಳಿಗೆ ಚಲೋ ಆಗಲ್ಲ ಅಂತ ಇಲ್ಲಿ ನಾವು ಮಾಡ್ಲಕತ್ತೀವಿ. ಭಾಳ ಚಲೋ ಅದಲ್ರಿ. ಹಂಗಂದ್ರೆ ನಾವು ಮಾಡಕ್ಕೆ ನೀವು ಹಂಗೆ ಹೇಳಿದ್ರೆ ನಮಗೆ ಮತ್ತೆ ಮುಂದೆ ಮಾಡಕ್ಕೂ 100% ನಾವು ಇಲ್ಲಿ ಮಾಡ್ಬೇಕಂತ ನೀವು ಹೇಳಬೇಕು ನಮಗೆ. ಭಾಳ ಮುಖದಂದೆ ಸಾಕು ಬರಲಿ. ಇನ್ನು ನಾಳೆ ಜಾಸ್ತಿ ಬರ್ತಾರ. ನಾಳೆಗೆ ಬರೋರು ಯಾವ ಊರು ಇರ್ಬೋದು? ಎಂಕಂಚಿ ಸಿಂಧಿ ತಾಲೂಕು ಹಿಡಿದು ಬರ್ತದೆ. ಹೌದಾ? ಸಿಂಧಿ ತಾಲೂಕು ಅನ್ಕಂಚಿ 5% ಮಂದಿ ಬಂದಿಲ್ಲ. ನಾಳೆ ಬರ್ತಾರೆ. ನಾಳೆ ನಾಡ್ದ 3 ದಿನ ಜಾಸ್ತಿ ಬರ್ತಾರ. ಬರೀ ಅನ್ಕಂಚಿ 200 ಮಂದಿ ಬರ್ತದ? ಇನ್ನೂ ಜಾಸ್ತಿ ಬರ್ತದ. ಎಲ್ಲ ಹಂಗೆ ಪಕ್ಕದಲ್ಲಿ ಹಳ್ಳಿಯವ್ರು ಬಂದಾರ, ಪಕ್ಕದಲ್ಲಿ ಗ್ರಾಮಸ್ಥರು ಎಲ್ಲರೂ. ಸಿಂಧಿ ತಾಲೂಕು ಮಂದಿ 2000 ಮಂದಿ ಬರ್ತದೆ. ಹೌದೌದು. ನಿಮ್ಮ ದೇವಸ್ಥಾನ ಮತ್ತೆ ಎಲ್ಲಿ ಹೋಗಿ ಸ್ಟಾಪ್ ಮಾಡ್ಬೋದು ನೀವು? ಎಲ್ಲೆಲ್ಲಿ ಓದ್ತಾರ ಅಲ್ಲಿ ರಾತ್ರಿ 10 ಮಣಿದ್ರೆ ಎಲ್ಲಿ ಗುಡಿ ದೇವಸ್ಥಾನ ನೋಡಿ ಅಲ್ಲೇ ದೇವಸ್ಥಾನದಲ್ಲಿ ಹೊಲ್ದಾಗ ಅಂದ್ರೆ ನೀವು ಅನ್ಸಾದ ಯಾವಾಗ ಮುಟ್ಬೋದು ಅನಿಸ್ತದ? ಸೋಮವಾರ ಮುಟ್ತೀರಿ? ಹೌದೌದು. ಅಂದ್ರೆ ನಿಮ್ಗೇನು ಕಾಲು ನೋವು ಕೈ ನೋವು ಅಂತ ಏನು ಅನಿಸಿಲ್ಲ? ಎಲ್ಲ ಭಕ್ತ ಎಲ್ಲ ದೇವ್ರು ನೆನೆಸಿಬಿಡ್ತೀರಿ ಅಂಥದ್ದೇನು ನೋವಂತ ಅನಿಸಲ್ಲ, ನೀವು ಅನ್ಕೋದೋನಿಲ್ಲ. ರೈಟ್. ನಮ್ಗೆ ಜನಗಳು ಬಂದು ಊಟ ಮಾಡಿ ಸಾಕು. ನಮ್ಮೂರು ನಮ್ಗೆ ಅಂಬದೇನು ಆಸೆ ಇಲ್ಲ ನಮ್ಗೆ. ಸಾಕು, ಯಾರನ್ನ ಬರ್ತಾರ ಪಾಪ ಇಂಥ ಲೆಟ್ರಪ್ಪ ಅಂತ ನೆನೆಸ್ತೀರಿ ನೀವು, ಅಷ್ಟೇ ಸಾಕು ನಮಗೆ. ಏನಿಲ್ಲ ಅಂದರೆ ಒಂದು 5 ದಿನ ಇರ್ತೀವಿ ನಾವು. ಇವತ್ತೈಸಿ 5 ದಿನ 11% ಡೈಲಿ ಇರ್ತದೆ. ಹಗಲು ರಾತ್ರಿ ಯಾವಾಗನ ಬರ್ರಿ, ಯಾರಾದರೂ ಬರ್ಬೋದು. ಇವ್ರು ಅಂಬದು ಏನಿಲ್ಲ, ಊಟ ಮಾಡೋಣ ಹೋಗೋಣ ಅಷ್ಟೇ, ನಮ್ಮದೇನಿದಿಲ್ಲ. ಹಾಂ, ಭಗವಂತ ಒಳ್ಳೇದು ಮಾಡಿ ಸಾಕು ನಮ್ಗೆ, ಹೌದಲ್ರಿ? ಮೇನ್ ಅನ್ನದಾಸೋಹ ಇದೆ ಫಸ್ಟು, ಆಮೇಲೆ 100 ಇರ್ತಾವ ಅಲ್ರಿ. ರೊಕ್ಕ ಕೊಡ್ಬೋದು, ಬಟ್ಟೆ ಕೊಡ್ಬೋದು, ಏನಾಕ ಅನ್ನನೇ ಫಸ್ಟ್ ಭೋಜನ. ರೊಕ್ಕ ಏನ್ರಿ, ರೊಕ್ಕ ಯಾರಾದ್ರೂ ಕಳಿಸ್ತಾರ? ರೊಕ್ಕ ಏನು ನೀನು ರೊಕ್ಕ ತಿಂತ್ರಿ ಅಲ್ರಿ? ಅನ್ನನೇ ಮೇನು. ಮತ್ತೆ ಅಂದ್ರು ನಮ್ಮ ಜನ ಪರವಾಗಿಲ್ಲ, ಚಲೋ ಮಾಡಕತ್ತಾರ ಬಿಡು. ನಮ್ಮೂರು ಕಾಡ್ಲೂರವರು ಒಂದು 15 ದಿನಲಿಂದ ವ್ಯವಸ್ಥೆ ಮಾಡ್ರ. ಎಲ್ಲಾಗ ಟ್ರಾಲಿ ತುಂಬ ಅಕ್ಕಿ ಏನೇನು ಬೇಕು ಎಲ್ಲ ಧಾನ್ಯಗಳು ಎಲ್ಲ ಅಷ್ಟು ತೊಗೊಂಬಂದಿದ್ದಾರೆ. ಹಾಂ ಸರ, ಬಿಡ್ರಿ ನಾವು ಹಂಗೆ ಚರ್ಚೆ ಆಗ್ತದೆ. ಮಾಡೋಣ. ನಿಮ್ಮಂಥವ್ರು ಹೇಳಿದ್ರೆ ಎಲ್ಲಿಗಾರ ಮಾಡ್ತೀವಲ್ರಿ ಅಲ್ರಿ? ನಿಮ್ಮಂಥವ್ರು ಭಕ್ತಾದಿಗಳು ಎಲ್ಲ ಬರೋರು ಹೋದೋರು ಇದ್ರೆ ಎಲ್ಲರಿಗೂ ಹೌದು ಅನಿಸ್ತದ. ನಾವೇನು ಮಾಡೋದೇನು ದೊಡ್ಡ ಸುದ್ದಿ ಅಲ್ಲ. ಎಲ್ಲರೂ ಜನರು ನೆನೆಸ್ಬೇಕು ನಮ್ಗೆ, ಹೌದಿಲ್ರಿ? ಇಂಥ ಮಾಡ್ತಾರ ಅಂತ ಹೇಳಿದ್ರೆ ಮತ್ತೆ ನಾವು ಮುಂದೆ ಇನ್ನೂ ಜಾಸ್ತಿ ಮಾಡ್ತಾರ. ಮೂರವರು ಇನ್ನೂ ದೊಡ್ಡ ಟೆಂಟ್ ಹೊಡೆದು ಇನ್ನೂ ಜಗ್ಗಿ ಮಂದಿ ಬರ್ತಾರ. ಇನ್ನು ಸಿಂಪಲ್ ಐತಲ್ಲ, ಅದಕ್ಕೋಸ್ಕರ ಏನೋ ಬಂದಿಲ್ಲ. ಹಾಂ, ಮಲಯ ಯಾವೂರು? ಯಾವೂರು? ದೇವದುರ್ಗ. ಇವತ್ತು ಬೆಳಗ್ಗೆ ಬಿಟ್ರಿ? ನಿನ್ನೆ ಬೆಳಗ್ಗೆ ಬಿಟ್ರಿ? ಯಾವೂರಕ್ಕ? ಯಾವೂರಮ್ಮ? ಕಳಸಾಪುರ. ಯಾವ ಬಿಟ್ರಿ ಊರು? ಶನಿವಾರ ಬಿಟ್ರಿ? ಸುರ್ಪುರ ತಾಲೂಕು. ಸುರ್ಪುರ ತಾಲೂಕು. ಯಾವ ಊರು? ಯಾದಗಿರಿ ಡಿಸ್ಟಿಕ್. ವಿಜಯಪುರ ಡಿಸ್ಟಿಕ್. ನೀವು ಎಷ್ಟು ಮಂದಿ ಬಂದಿರಿ? 20 ಮಂದಿ ಬಂದಿರಿ ಒಂಕಲಿಗೆ. ಮಲಯ ಪರಸ ಮಾಡ್ರಿ. ಮಲಯ ಹೋರಿ. ಯಾವ್ರ ಮಲಯ? ಕೆಂಬಾಯಿ ಮೇಲೆ ಕಾಚಾಪುರ. ಅವ್ರ ಮಲಯಾಗ ಅನ್ನದ ಪರ್ಸದ ಐತೆ, ಊಟ ಮಾಡ್ರಿ. ಮಲಯ ಕಾಳೂರ ಮಲಯ. ಹಾಂ, ಕಾಳು ಗ್ರಾಮಸ್ಥರ ಮಲಯ. ಆಯ್ತು, ಎಲ್ಲ ಭಗವಂತ ಒಳ್ಳೇದು ಮಾಡ್ತಾನೆ. ಮಲಯ ಮಲಯ ಯಾವೂರು? ಸಿಂಧಿಗೆ. ಎಷ್ಟು ಮಂದಿ ಬಂದ್ರಿ?
ಮತ್ತೆ ಕಾಚಾಪುರ ಸುರಪುರ ತಾಲೂಕು ಎಷ್ಟು ಮಂದಿ ಬಂದ್ರಿ 50 ಮಂದಿ. ಯಾವಾಗ ಬಿಟ್ರಿ ಊರ? ಶನಿವಾರ 1 ಗಂಟೆಗೆ. ಇಂದ ಭಕ್ತಾದಿಗಳು ಇನ್ನು ಬರಕತ್ತಾರ? ಬರ್ರಿ ಸಿಂಧಿ ತಾಲೂಕು. ಸ್ವಾಮಿ ಬಾ ಊಟ ಮಾಡ್ರಿ. ಸ್ವಾಮಿ ನಿನ್ನ ಹೆಸರೇನಾ? ಭೀಮರಾಯ. ಯಾಕೆ ಲೊಡ್ಡು ಹಾಕ್ಸಂಡಿಲ್ಲಲ್ಲ? ಲೊಡ್ಡು ಮತ್ತೆ ನಿನ್ನ ಹೆಸರೇನಾ? ಕಾಶಿನಾಥ್. ಯಾವಾಗ ಬಿಟ್ರಿ ಊರು? ಗುರುವಾರ ಬಿಟ್ರಿ? ಹೌದಾ ಸರಿ. ಸ್ವಾಮಿ ನೀವು ಹೇಗೆ ಬಿಟ್ರಿ ಊರು? ಗುರುವಾರ. ಹೆಂಗ ಅನಿಸ್ತದ? ಹಾಂ ಯಾತ್ರ ಪರವಾಗಿಲ್ಲ. ಅಲ್ಲಲ್ಲಿ ಮಧ್ಯದಲ್ಲಿ ಪ್ರಸಾದ ಐತೆ ಐತೆ ಈ ಸಲ ಕಡಿಮೆ ಅದ? ಹೌದೌದು ಒಂದ್ಸಲ ಹಂಗ ಹೌದೌದು ಕರೆ ಇಲ್ಲ ನಾಳೆ ನಾಳದಲ್ಲಿಂತ ಜಾಸ್ತಿ ಕಾಣಿಸ್ತಕತ್ತಾರ. ಇವತ್ತು ಇನ್ನೂ ಕಡಿಮೆ, ಬೆಳಗ್ಗೆಲಿಂತ ಇವಾಗ ಸ್ವಲ್ಪ ಜಾಸ್ತಿ ಕಾಣಕತ್ತಾರ. ಹಾಂ ಹೌದೌದು ಶನಿವಾರ ಬಿಡ್ರಿ. ಎಲ್ಲ ನಿಮ್ಮೂರವ್ರೆ? 51 ಜನ ಎಲ್ಲ ಇವರೆಲ್ಲ ಟೋಟಲ್. ಅಣ್ಣ ಲಡ್ಡಾಕ್ಷಿ ಅಣ್ಣ ಲಡ್ಡು ಅಲ್ಲ ಯಾರ ಬಾಣ ಅಣ್ಣ ನಿನ್ನ ಹೆಸರೇ ಅಣ್ಣ? ಶಿವಾನಂದ್ ಬಿದಾರ್. ಯಾವಾಗ ಬಿಟ್ರಿ ಊರು? 5 ದಿವಸ ಆಯ್ತು. 5 ದಿವಸ ಆಯ್ತಾ? ಎಷ್ಟು ಮಂದಿ ಬಂದ್ರಿ? ನಾವು 15 ಜನ ಬಂದ್ವಿ. ಹೆಂಗ ಅನಿಸ್ತದ ನಿನ್ಗ? ಚೆನ್ನಾಗಿ ಅನಿಸ್ತಾ ಇದೆ. ಚೆನ್ನಾಗಿ ಅನಿಸ್ತದ? ಅನ್ನದ ಪ್ರಸಾದ ಮಾಡಿರಲ್ಲ? ಮಾಡಿದೆ. ಅಜಿ ಯಾವ ಚಾನಲ್ ಬರ್ತೈತಿ? ನನ್ನ ಗ್ರಾಮ ನನ್ನ ಬದುಕು. ನನ್ನ ಗ್ರಾಮ ನನ್ನ ಬದುಕು. ಅಜ್ಜಿಗೆ ಅನ್ನ ಹಾಕಪ್ಪ. ಅಜ್ಜಿ ಹೆಸರೇನು ಅಜ್ಜಿ? ಹಾಂ ಶ್ರೀದೇವ್ ಅಜ್ಜಿ. ಅಜ್ಜಿ ನೀವು ಯಾವಾಗ ಬಿಟ್ರಿ ಊರು? ನಿಮ್ಮೂರು ಯಾವಾಗ ಬಿಟ್ರಿ? ತೊಮಟಿ ಹಳ್ಳು ನಿಮ್ದೊಳಗ. ಅಮ್ಮ ಲೊಡ್ಡಮ್ಮ ಲೊಡ್ಡು ಹಾಕ್ಸಮ್ಮ ಲೊಡ್ಡು ಹಾಕ್ಸಮ್ಮ. ಅಕ್ಕ ಹೆಸರೇನಕ್ಕ? ಕಲಾವತಿ. ಯಾವ್ರಕ್ಕ? ಸಿಂಗಿ ತಾಲೂಕು. ಸೋಣಮ್ಮ ನಿಮ್ಮ ಹೆಸರೇನ? ಯಮ್ನಾ ಬಾಯಿ. ಅವ ನಿನ್ನ ಹೆಸರೇನವ? ಮಲ್ಲಮ್ಮ. ಅದೇ ಚಿಂದಿಗೆ ತಾಲೂಕು ಮೇಡಮ್? ಹಾಂ ಸುರಪುರ ತಾಲೂಕು. ಮುತ್ಯ ಲಡ್ಡು ಮುತ್ಯ ಸ್ವಲ್ಪ ಮುತ್ಯ ಲಡ್ಡು ಹಾಕಪ್ಪ. ಹಾಂ ಹೇಳ್ರಿ. ಹಾಂ ಅದಾ ಮುತ್ಯ ಮಾತಾಡ್ತಾನ ಹಂಗಂದ್ರೆ? ಹೌದು ಕನ್ನಡ ಬರ್ತಾವ. ತಾತ ಯಾವರು? ಇಂಡಿಗಿ ತಾಲೂಕು. ಇಂಡಿಗಿ ತಾಲೂಕು. ಇಂಡಿಗಿ ತಾಲೂಕು ಚರ್ಚಲ್. ನೀವು ಯಾವ ಬಿಟ್ರಿ ಊರು? ಗುರುವಾರ ಬಿಟ್ರಿ? ಹೆಂಗ ಅನಿಸ್ತದ ಪಾದಯಾತ್ರೆ? ನಿಮ್ಗೆ ಹೆಂಗ ಅನಿಸ್ತದ? ಚಲೋ ಅನಿಸ್ತದ? ನೀವು ಇದೇ ಥರ ಬರಕ್ಕೆ ಎಷ್ಟು ವರ್ಷ ಆಯ್ತು? ಹಿಂಗೆ 10 ವರ್ಷ ಆಯ್ತು ಇದೇ ಥರ ಪಾದಯಾತ್ರೆ ಹೋಗ್ತಾ ಇದ್ರಾ? ಥ್ಯಾಂಕ್ ಯು. ಮತ್ತೆ ಒಂದು ದೊಡ್ಡ ಲೆಕ್ಕ ಬಿಡು. 10 ವರ್ಷ ಆಯ್ತಂತ ಮತ್ತೆ ಪಾಪ ಅದೇ ಥರ ಹೋಗ್ತಾರ. ನಮ್ಮಂತ ವಯಸ್ಸು ನೋಡಿ ಹೋಗಕ್ಕೆ 1 ವರ್ಷ 2 ಹೋದ್ರೆ ನಾವು ಎಷ್ಟೋ ಪರಿಚಯ. ನಾನು 10 ವರ್ಷ ನೋಡಿ 20 ವರ್ಷ ಅಂತ 10 ವರ್ಷ ಆಯ್ತು ಆ ಮತ್ತೆ ಹೋಗಕ್ಕ. ನಿಮ್ದು 11ನೇ ವರ್ಷ ಆಯ್ತು ಇದೇ ಥರ ಊರ್ಲಿಂತಾನೆ? ಏನು ಮಧ್ಯದಲ್ಲಿ ಅಂತ? ಊರ್ಲಿಂತಾನೆ ಮಹಾರಾಷ್ಟ್ರದಿಂದ ಸಿದ್ದರಾಮೇಶ್ವರ ದೇವಸ್ಥಾನ. ಹಾಂ ಹೌದಾ? ನೀವು ಅಲ್ಲಿಂದ ನಿಮ್ಮ ಊರ್ಲಿಂತಾನೆ ಪಾದಯಾತ್ರೆ ಮಲ್ಲಿಂತ ಅದೇ ಥರ ಹೋದ್ರಿ? ಏನು ನಿಮ್ಗೇನು ತ್ರಾಸ ಅಂತ ಏನು ಅನ್ಸೋದಲ್ಲ? ಹೆಸರೇನಂದ್ರಿ? ಕಾಂತು ಮಲ್ಲಾಬಾದಿ. ಅದು ಹೆಂಗೆ ಹೆಸರು ಅಂತ? ಕಾಂತು ಅಂದ್ರೆ ಹೆಸರು, ಮಲ್ಲಾಬಾದಿ ಅಂದ್ರೆ ಹೆಂಗದ? ಅಡ್ಡ ಹೆಸರು. ಹೋ ನಿಮ್ಮ ಮನೆಯವ್ರ ಹೆಸರ? ಹಂಗ ಅಡ್ಡ ಹೆಸರು ಬರ್ತದ.
ಕಾಂತು ಮಲ್ಲಬಾಯಿ ಮಲ್ಲಬಾದಿ ರೈಟ್ ನಾಳೆ ಮಲ್ಲಬಾದಿಲಿ ರಾಯಚೂರು ಪಕ್ಕ ಒಂದು ಮಲ್ಲಬಾದ ಅಂತ ಇರ್ತದ ಅದು ಅಲ್ಲಿ ಅಲ್ಲೊಂದು ಊರ ಐತೆ ಇಲ್ಲ ಅದು ಅದು ಮಲ್ಲಬಾದಿ ಅದು ಮಲ್ಲಪುರ ಇದೆ ನೀವು ಹೇಳಿದ್ದು ಮಲ್ಲಬಾದಿ ತಾನೇ ಅದು ಊರ ಹೆಸರು ಬರ್ತದ ಅದ್ರ ದಾಟೆ ಬರ್ತೀರಿ ಮಲ ಯಾವ್ರ ಮಲಯ ಯಾವ್ರು ಬಂದ್ರಿ ಕೆಂಬಾವಿ ಯಾವಾಗ ಬಿಡ್ರಿ ನಿಮ್ಮೂರು 16ನೇ ತಾರೀಕು ಬಿಟ್ರಿ ಎಷ್ಟು ಮಂದಿ ಬಂದ್ರಿ 50 ಜನ ಜಗ್ಗಿ ಮಂದಿ ಬಂದ್ಬಿಡ್ರಿ ಮಲಯ ಮಂಕಲಿಗೆ ಊರ ಹೆಸರು ಮಂಕಲಿಗೆ ಊರ ಹೆಸರು ಹೇಳು ಸ್ವಾಮಿ ಹಿಂಗೆ ಪ್ರತ್ಯಕ್ಷ ಆದಿ ಸ್ವಾಮಿ ಹೌದಲ್ಲ ಸ್ವಾಮಿ